ಹಲೋ ಎವ್ರಿವನ್, ನಾವಿವತ್ತು ರಥಸಪ್ತಮಿ ಹಬ್ಬದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ನಾವು ರಥಸಪ್ತಮಿ ಹಬ್ಬವನ್ನು ಆಚರಿಸ್ತೀವಿ. ಇದೇ ದಿನ ಕಶ್ಯಪ ಮುನಿ ಹಾಗೂ ಅದಿತಿ ದಂಪತಿಗಳಿಗೆ ಸೂರ್ಯದೇವನು ಮಗನಾಗಿ ಜನಿಸಿದ್ದು. ಅದಿತಿಗೆ ಜನಿಸಿದ ಕಾರಣ ಸೂರ್ಯದೇವನನ್ನು ಆದಿತ್ಯ ಎಂದು ಕರೆಯಲಾಗುತ್ತದೆ. ಹಾಗೆ ಈ ದಿನವನ್ನು ಸೂರ್ಯ ಜಯಂತಿ ಎಂದು ಸಹಿತ ಹೇಳ್ತಾರೆ. ಈ ದಿನ ಸೂರ್ಯ ತನ್ನ ಹಳೆ ರಥವನ್ನು ಬಿಟ್ಟು ಹೊಸ ರಥವನ್ನು ಹತ್ತುತ್ತಾನೆ ಅಂತ ಕೂಡ ಹೇಳಲಾಗುತ್ತೆ. ಶಿವನಿಗೆ ಹೇಗೆ ಬಿಲ್ವಪತ್ರೆ ಪ್ರಿಯಾನೋ, ವಿಷ್ಣುವಿಗೆ ಹೇಗೆ ತುಳಸಿ ಪ್ರಿಯಾನೋ, ಹಾಗೆ ಸೂರ್ಯದೇವನಿಗೆ ಅರ್ಕದ ಎಲೆ ಅಂದರೆ ಎಕ್ಕದ ಎಲೆ ಪ್ರಿಯ. ಹಾಗಾಗಿ ಇಂದು ದೇಹದ ವಿವಿಧ ಭಾಗಗಳ ಮೇಲೆ ಎಕ್ಕದ ಎಲೆಯನ್ನು ಇಟ್ಟು ಸ್ನಾನ ಮಾಡಲಾಗುತ್ತದೆ ಹಾಗೂ ಇದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಅನ್ನೋ ಪ್ರತೀತಿ ಸಹಿತ ಇದೆ. ತ್ರೇತಾಯುಗದಲ್ಲಿ ರಾಮದೇವರು ಅಗಸ್ತ್ಯ ಮುನಿಗಳ ಉಪದೇಶದ ಮೇರೆಗೆ ಆದಿತ್ಯ ಹೃದಯವನ್ನು ಪಠನ ಮಾಡುವ ಮೂಲಕ ಸೂರ್ಯದೇವರ ಆರಾಧನೆ ಮಾಡಿ ರಾವಣನ ಸಂಹಾರ ಮಾಡಿದ್ರಂತೆ. ಹಾಗೆ ಪಾಂಡವರು ವನವಾಸದ ಸಮಯದಲ್ಲಿ ಕೃಷ್ಣನ ಆದೇಶದಂತೆ ಸೂರ್ಯದೇವರ ಆರಾಧನೆ ಮಾಡಿ ಅಕ್ಷಯ ಪಾತ್ರೆಯನ್ನು ಪಡ್ಕೊಂಡಿದ್ರು. ಹಾಗೆ ತುಂಬ ಕುಷ್ಠರೋಗದಿಂದ ಬಳಲುತ್ತಿದ್ದ ಮಯೂರ ಎಂಬ ಕವಿ ಸೂರ್ಯ ಶತಕವನ್ನು ರೂಪಿಸಿ ಆತನ ಅನುಗ್ರಹಕ್ಕೆ ಪಾತ್ರನಾಗಿ ರೋಗದಿಂದ ಮುಕ್ತನಾದನು. ಅದೇ ರೀತಿ ಮತ್ತೊಂದು ಕತೆ ಏನಪ್ಪ ಅಂದರೆ, ಕಾಂಬೋಜ ಸಾಮ್ರಾಜ್ಯದ ಯಶೋವರ್ಮ ಎಂಬ ರಾಜನಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಅವನು ಸಾಕಷ್ಟು ಪೂಜೆ ಯಜ್ಞಗಳನ್ನು ಮಾಡಿದ ನಂತರ ಒಬ್ಬ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ಆದರೆ ಆ ಮಗು ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಒಬ್ಬ ಋಷಿಯ ಆದೇಶದ ಮೇರೆಗೆ ಆ ರಾಜನು ರಥಸಪ್ತಮಿ ಹಬ್ಬವನ್ನು ಆಚರಿಸಿ ರಥಸಪ್ತಮಿ ಮಂತ್ರವನ್ನು ಜಪಿಸಿ ಋಷಿ ಹೇಳಿದಂತೆ ಪೂಜೆ ನೆರವೇರಿಸಿದ ನಂತರ ಆತನ ಮಗ ಆಶ್ಚರ್ಯಕರ ರೀತಿಯಲ್ಲಿ ಗುಣಮುಖನಾಗಿ ದೊಡ್ಡ ಆಡಳಿತಗಾರನಾಗಿ ಉತ್ತಮ ರಾಜನಾಗಿ ಬೆಳೀತಾನೆ. ಹಾಗಾಗಿ ಸೂರ್ಯದೇವನನ್ನು ಪ್ರಾರ್ಥಿಸೋದ್ರಿಂದ ಎಂಥ ಆರೋಗ್ಯ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಈ ಮಾಘ ಮಾಸದಲ್ಲಿ ಹರಿಯುವ ನದಿಗಳಲ್ಲಿ ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಮಾಘ ಸ್ನಾನ 7 ಜನ್ಮದ ಪಾಪಗಳನ್ನು ಕಳೆಯುತ್ತೆ ಅಂತ ಸಹಿತ ಹೇಳ್ತಾರೆ.